ಹಾಯ್ ವಿದ್ಯಾರ್ಥಿಗಳೇ, 8ನೇ ತರಗತಿಯ ಗಣಿತ ಪ್ರಕಾಶದ LBA ಪ್ರಶ್ನೆಗಳನ್ನ ನೋಡೋಣ ಮಕ್ಕಳೇ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ 10ರ ವರ್ಗವು. 10ರ ವರ್ಗ ಅಂತ ಪ್ರಶ್ನೆ ಕೇಳಿರೋದ್ರಿಂದ 10 ಎಷ್ಟು ಮಕ್ಕಳೇ? 100. ಆ ರೀತಿ ನಾವು ಗುಣಿಸೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಹಾಗಾಗಿ 10ರ ವರ್ಗ ಎಷ್ಟು ಮಕ್ಕಳೇ? 100. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. 1ರಿಂದ 10ರವರೆಗೆ ಬರುವ ಪೂರ್ಣ ವರ್ಗ ಸಂಖ್ಯೆಗಳು ಇವಾಗಿವೆ. ಪೂರ್ಣ ವರ್ಗ ಸಂಖ್ಯೆಗಳು ಯಾವ್ಯಾವ ಮಕ್ಕಳೇ? 1 1 ಬರುತ್ತೆ, 2 4 ಬರುತ್ತೆ, 3 9 ಬರುತ್ತೆ ಮಕ್ಕಳೇ. ಈ 3 ಅಂಕಿಗಳು ಬರ್ತವೆ ವರ್ಗ ಸಂಖ್ಯೆಗಳು. ಹಾಗಾಗಿ 1ರಿಂದ 10ರವರೆಗೆ ಬರುವಂತಹ ಸಂಖ್ಯೆಗಳು 1 4 9. ಆಪ್ಷನ್ ಸಿ ಆಗಿರುತ್ತೆ ನೋಡಿ ಮಕ್ಕಳೇ. ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅದು n² ಸಮನಾಗಿರುತ್ತೆ ಮಕ್ಕಳೇ. ಹಾಗಾಗಿ 3ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ನಂತರ 4ನೇ ಪ್ರಶ್ನೆ, ಕೆಳಗಿನ ಯಾವ ಸಂಖ್ಯೆಯ ವರ್ಗದ ಬಿಡಿ ಸ್ಥಾನದಲ್ಲಿರುವಂಥ ಅಂಕಿ 9 ಆಗಿದೆ? ಕೆಳಗಿನ ಯಾವ ಸಂಖ್ಯೆಯ ವರ್ಗದ ಬಿಡಿ ಸ್ಥಾನದಲ್ಲಿ 9 ಬರುವಂಥ ಸಂಖ್ಯೆ ಮಕ್ಕಳೇ? 3 ಗುಣಿಸಿದ್ರೆ 9 ಬರುತ್ತೆ. ಹಾಗೆ 7 ಗುಣಿಸಿದ್ರು ಕೂಡ 49 ಬರುತ್ತೆ. 49ರ ಬಿಡಿ ಸ್ಥಾನದಲ್ಲೂ ಕೂಡ 9 ಇದೆ. ಹಾಗಾಗಿ 14 ಬಿಡಿ ಸ್ಥಾನದಲ್ಲಿ 4 ಇರೋದ್ರಿಂದ ವರ್ಗದ ಬಿಡಿ ಸ್ಥಾನದಲ್ಲಿ 6 ಬರುತ್ತೆ, ಎ ಆಗಲ್ಲ. ನಂತರ 15 5 5 25 ಬರುತ್ತೆ, ಅಂದರೆ ವರ್ಗದ ಬಿಡಿ ಸ್ಥಾನದಲ್ಲೂ ಕೂಡ 5 ಬರುತ್ತೆ, ಅದು ಆಗಲ್ಲ ಮಕ್ಕಳೇ. ನಂತರ 17 ಇದೆ, 17ರ ಬಿಡಿ ಸ್ಥಾನದಲ್ಲಿ 7 ಇದೆ, 7 49, ಅದರ ಬಿಡಿ ಸ್ಥಾನದಲ್ಲಿ 9 ಇದೆ. ಹಾಗಾಗಿ ಆಪ್ಷನ್ ಸಿ ಆಗುತ್ತೆ ಮಕ್ಕಳೇ. 5ನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಒಂದು ಪೂರ್ಣ ವರ್ಗ ಸಂಖ್ಯೆಯಾಗಲು 243ಕ್ಕೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಅಂತ ಕೇಳಿದ್ದಾರೆ ಮಕ್ಕಳೇ. ನಾವಿಲ್ಲಿ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಅಂತಂದರೆ 243ರ ಅಪವರ್ತನಗಳನ್ನ ಕಂಡುಹಿಡಿಯ ಮಕ್ಕಳೇ. 243 ಅದರ ಅವಿಭಾಜ್ಯ ಅಪವರ್ತನಗಳನ್ನ ಮಾಡ್ತಾ ಹೋಗೋದ್ರೆ ಮಕ್ಕಳೇ. ನೋಡಿ, ಬಿಡಿ ಸ್ಥಾನದಲ್ಲಿ 3 ಇರೋದ್ರಿಂದ ಇದು 2ರಿಂದ ಡಿವೈಡ್ ಆಗಲ್ಲ. ಹಾಗಾಗಿ 4 3 7 7 2 9 ಮಕ್ಕಳೇ. ಅಂಕಿಗಳನ್ನ ಕೂಡ್ತಾ ಇದ್ದೀನಿ. ಹಾಗಾಗಿ 9 ಬಂತು. 9 ಅನ್ನೋದು 3ರಿಂದ ಡಿವೈಡ್ ಆಗಿದ್ದರಿಂದ ಈ ನಂಬರು 3ರಿಂದ ಡಿವೈಡ್ ಆಗುತ್ತೆ ಮಕ್ಕಳೇ. 3ರಿಂದ 3 8 24, ಹಾಗೆ 3 1 3 ಮಕ್ಕಳೇ. ನಂತರ ಮತ್ತೆ ಬಿಡಿ ಸ್ಥಾನದಲ್ಲಿ 1 ಇರೋದ್ರಿಂದ 2ರಿಂದ ಡಿವೈಡ್ ಆಗಲ್ಲ. 8 + 1 ಮಾಡಿದ್ರೆ 9 ಬರುತ್ತೆ. ಸೊ 3ರಿಂದ ಡಿವೈಡ್ ಆಗುತ್ತೆ. 3ರಿಂದ 3 2 6 ಮಕ್ಕಳೇ. ಇನ್ನು ಶೇಷ 2 ಉಳಿತು. 2 1 21 ಮಾಡ್ಕೊಳ್ಳೋಣ. 3 7 21 ಆಗುತ್ತೆ ಮಕ್ಕಳೇ. ಇಲ್ಲೂ ಅಷ್ಟೇ, ಬಿಡಿ ಸ್ಥಾನದಲ್ಲಿ 7 ಇರೋದ್ರಿಂದ 2ರಿಂದ ಡಿವೈಡ್ ಆಗಲ್ಲ. ಹಾಗಾಗಿ 7 ಮತ್ತು 2 ಕೂಡಿದಾಗ 9 ಬರುತ್ತೆ. 9 3ರಿಂದ ಡಿವೈಡ್ ಆಗೋದ್ರಿಂದ 3 9 27 ಆಗುತ್ತೆ ಮಕ್ಕಳೇ. ಮತ್ತು 9 ಅನ್ನೋದು ಕೂಡ 3ರಿಂದ ಡಿವೈಡ್ ಆಗುತ್ತೆ. ಕೊನೆಯಲ್ಲಿ 3 ಅವಿಭಾಜ್ಯ ಸಂಖ್ಯೆ ಬಂದಿರೋದ್ರಿಂದ ಇಲ್ಲಿಗೆ ನಾವು ಅಪವರ್ತಿಸುವಿಕೆಯನ್ನು ನಿಲ್ಲಿಸಿದ್ದೀನಿ. ಹಾಗಾದರೆ 243ರ ಅಪವರ್ತನಗಳು ಮಕ್ಕಳೇ 3 3 3 3 3, ಒಟ್ಟು 5 3ಗಳು ಬಂದಿದೆ ಮಕ್ಕಳೇ. 3 3 3 3 3. ಈಗ ವರ್ಗ ಸಂಖ್ಯೆಗೆ ವರ್ಗಮೂಲವನ್ನು ಕಂಡುಹಿಡಿಯುವಂತಹ ಮೆಥಡನ್ನು ನೀವು ಫಾಲೋ ಮಾಡಿ ಮಕ್ಕಳೇ. 2 ಭಾಗವನ್ನು ಮಾಡ್ಕೊಳ್ತೀವಿ ನಾವು. ವರ್ಗ ಸಂಖ್ಯೆ ಆಗಿರಬೇಕು ಅಂತಂದರೆ ಒಂದೇ ನಂಬರ್ನ 2 ಬಾರಿ ಗುಣಿಸ್ಬೇಕಲ್ವಾ. ಹಾಗಾಗಿ 2 ಭಾಗವನ್ನು ಮಾಡ್ಕೊಂಡಿದ್ದೀನಿ. ಇದರಲ್ಲಿ 1 3ನ್ನು ಇಲ್ಲಿಗೆ ಹಾಕ್ತಾಯಿದ್ದೀನಿ ಮಕ್ಕಳೇ, ಇನ್ನೊಂದು 3ನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಈಗ ಈ ಗುಂಪಿಗೆ ಬರೋಣ. ಮತ್ತು ಈ 1 3ನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಇಂಟು ಈ 1 3ನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಮಕ್ಕಳೇ. ಈಗ ಈ 1 3ನ್ನು ನಾನು ಇಲ್ಲಿ ಹಾಕಿದ್ರೆ ಇನ್ನೊಂದು 3ನ್ನು ನಾನು ಇಲ್ಲಿಗೆ ಹಾಕಲಿಕ್ಕೆ ನನಗೆ ಇನ್ನೊಂದು 3ರ ಅವಶ್ಯಕತೆ ಇದೆ. ಹಾಗಾದರೆ ಇನ್ನೊಂದು 3ನ್ನು ನಾವಿಲ್ಲಿ ಗುಣಿಸ್ಬೇಕಾಗುತ್ತೆ ಮಕ್ಕಳೇ. ಇಲ್ಲಿ 3 × 3 × 3 ಆಗಿದೆ. ಇನ್ನೊಂದರಲ್ಲಿ 3 × 3 ಮಾತ್ರ ಇದೆ, ಇನ್ನೊಂದು 3 ಶಾರ್ಟೇಜ್ ಇದೆ. ಹಾಗಾಗಿ ನಾವು 243ಕ್ಕೆ ಯಾವ ನಂಬರ್ನ ಗುಣಿಸ್ಬೇಕು ಮಕ್ಕಳೇ? 3ನ್ನು ಗುಣಿಸ್ಬೇಕಾಗತ್ತೆ. ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ಮಕ್ಕಳೇ? ಆಪ್ಷನ್ ಬಿ ಆಗುತ್ತೆ. 3 ಅನ್ನೋದು ಆನ್ಸರು.